ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಶಾಲೆ, ದೇವಾಲಯ, ಕೃಷಿ ಭೂಮಿಗಳು ಜಲಾವೃತಗೊಂಡಿವೆ. ರಸ್ತೆಗಳು ಕೆರೆಗಳಂತಾಗಿದೆ. ಬೈಕ್ಗಳು ಮುಳುಗಡೆಯಾಗಿದೆ. ಮರ ಬಿದ್ದು ಕಾರು, ಬೈಕ್ ಜಖಂಗೊಂಡಿದೆ. ಮನೆಗಳಿಗೂ ನೀರು ನುಗ್ಗಿದೆ. ಇದೆಲ್ಲವನ್ನ ನೋಡೋಣ ಮಳೆ ಅಬ್ಬರ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ವರುಣ ಅಬ್ಬರಿಸಿದ್ದಾನೆ. ಕೊರಟಗೆರೆ ತಾಲೂಕಿನಾದ್ಯಂತ ನಿರಂತರ 2 ಗಂಟೆಗಳ ಕಾಲ ಸುರಿದ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಯಿತು. ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಯಿತು. ಶಿವಗಂಗಾ ಚಿತ್ರಮಂದಿರ ಬಳಿ ರಸ್ತೆಯೆಲ್ಲ ಜಲಾವೃತವಾಗಿ ಬೈಕ್ಗಳು ಮುಳುಗಿದ್ವು. ಕೊಪ್ಪಳದಲ್ಲಿ ನಿನ್ನೆ ಭಾರೀ ವರ್ಷಧಾರಿಯಾಗಿದೆ. ಕುಷ್ಟಗಿ ತಾಲೂಕಿನಲ್ಲಿರುವ ತಾವರಗೇರ ಗ್ರಾಮದ ಬಳಿಯ ಜುಮಲಾಪುರ ಹಳ್ಳ ತುಂಬಿ ಹರಿಯಿತು. ಮುದೇನೂರು ಹಾಗೂ ತಾವರಗೇರ ಸಂಪರ್ಕ ಬಂದಾಗಿತ್ತು. ರಾಂಪುರದ ಸರ್ಕಾರಿ ಶಾಲೆಯ ಆವರಣ ಜಲಾವೃತವಾಗಿದ್ದು, ಅಷ್ಟೇ ಅಲ್ಲದೆ ಅಡವಿಭಾಗಿ ಗ್ರಾಮದ ಅಮರೇಶ್ವರ ದೇವಾಲಯಕ್ಕೂ ನೀರು ನುಗ್ಗಿತ್ತು. ಸಾಸ್ವಿಹಳ್ಳಿ ಗ್ರಾಮದಲ್ಲಿ ಮಳೆ ನೀರಿಗೆ ದ್ವಿಚಕ್ರ ವಾಹನವೊಂದು ಸಿಲುಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿದ್ದಾನೆ. 2 ಗಂಟೆ ನಿರಂತರ ಸುರಿದ ಮಳೆಯಿಂದ ಮಿತ್ತವಾಗಿಲು, ಮಲವಂತಿಗೆ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಮನೆ ಮಾಡಿತ್ತು. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡು ಜನ ಓಡಾಡದಂತಾಗಿತ್ತು. ನೇತ್ರಾವತಿ ನದಿ ನೀರು ಹರಿದು ಕೃಷಿ ಜಮೀನುಗಳೆಲ್ಲ ಜಲಾವೃತವಾಗಿದ್ವು. ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿ ನಿನ್ನೆ ಭಾರೀ ಮಳೆಯಿಂದ ಕಂಡು ಕೇಳದ ಸ್ಥಿತಿ ಸೃಷ್ಟಿಯಾಗಿತ್ತು. ಕೆಂಪೇಗೌಡ ವೃತ್ತ ಕೆರೆಯಂತಾಗಿತ್ತು. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ವಾಹನಗಳು ಮುಳುಗಿ ಹೋಗಿದ್ವು. ಮಂಡಿಯುದ್ದ ನೀರಿನಲ್ಲಿ ವಾಹನ ಸವಾರರು ಪರದಾಡುತ್ತಾ ಚಲಿಸುವಂತಾಯಿತು. ಹಲವು ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳಿಗೆ ನೀರು ಆವರಿಸಿತ್ತು. ರೋಡ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮಾಡಿಲ್ಲ. ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕೋ ಏನೂ ಆಗಿಲ್ಲ. ಎಲ್ಲ ಸುಮ್ಮನೆ ಏರ್ಪೋರ್ಟ್ ಮೇನ್ ರೋಡ್ ಇದು. ಮೇನ್ ರೋಡಲ್ಲಿ ಹೆಂಗಂದ್ರೆ ಟೌನ್ ಒಳಗಡೆ ಇನ್ನು ಮನೆಗಳು, ಚಿಕ್ಕ ಚಿಕ್ಕ ಕೆರೆಗಳೆಲ್ಲ ಹೆಂಗಿರಬೇಕು ನೀವೇ ಯೋಚನೆ ಮಾಡಿ ಒಂದ್ಸಲಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಯಿಂದ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಸಂಜಯನಗರದಲ್ಲಿ ನಿಂತಿದ್ದ ಕಾರೊಂದರ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿತ್ತು. ಶೇಷಾದ್ರಿಪುರಂ ಕಾಲೇಜು ರಸ್ತೆಯಲ್ಲಿ ಮರವೊಂದು ಬಿದ್ದು ದ್ವಿಚಕ್ರ ವಾಹನ ನಜ್ಜುಗುಜ್ಜಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಗಳೂರಿನ ಹಲವೆಡೆ ನಿನ್ನೆ ಸಂಜೆ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಯಿತು. ನಾಗವಾರದಲ್ಲಿ ರಸ್ತೆಯಲ್ಲೇ ನೀರು ತುಂಬಿಕೊಂಡು ಜನರ ಓಡಾಟಕ್ಕೆ ತೊಂದರೆಯಾಯಿತು. ಸ್ಥಳೀಯ ನಿವಾಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಬಿಎಂಪಿಗೆ ವಿಡಿಯೋ ಟ್ಯಾಗ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಆರ್ಎಂವಿ 2ನೇ ಹಂತದ ಬಿಬಿಎಂಪಿ ಪಾರ್ಕ್ ಜಲಾವೃತವಾಗಿತ್ತು. ಭಾರೀ ಮಳೆಯಿಂದ ಬೆಂಗಳೂರಿನ ಸದಾಶಿವನಗರ ಠಾಣೆಯಿಂದ ರಾಮಯ್ಯ ಆಸ್ಪತ್ರೆವರೆಗೆ ರಸ್ತೆ ಜಲಾವೃತವಾಗಿತ್ತು. ಪ್ಯಾಲೇಸ್ ಗುಟ್ಟಹಳ್ಳಿ ಬ್ರಿಡ್ಜ್ನ ಸರ್ವಿಸ್ ರಸ್ತೆ ಮಳೆ ನೀರಿನಿಂದ ಕೆರೆಯಂತೆ ಬದಲಾಗಿತ್ತು. ಹೆಬ್ಬಾಳ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿತ್ತು. ಬಿಎಂ ಶ್ರೀ ಬಡಾವಣೆಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಯಿತು. ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮನೆಗಳಿಗೆ ನೀರು ಆವರಿಸಿತ್ತು. ಪಾಲಿಕೆ ವಿರುದ್ಧ ಜನ ಹಿಡಿಶಾಪ ಹಾಕಿದ್ರು. ತೆಲಂಗಾಣದಲ್ಲಿ ನಿಜಾಮಾಬಾದ್ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜನಜೀವನವನ್ನ ಅಯೋಮಯಗೊಳಿಸಿದೆ. ರೈಲ್ವೆ ಅಂಡರ್ ಪಾಸ್ನಲ್ಲಿ ಆಳುದ್ದ ನೀರು ತುಂಬಿಕೊಂಡಿತ್ತು. ಸಾರಿಗೆ ಬಸ್ಸೊಂದು ಸಿಲುಕಿ ಅರ್ಧ ಮುಳುಗಿ ಹೋಗಿತ್ತು. ಕೂಡಲೇ ಪ್ರಯಾಣಿಕರನ್ನ ರಕ್ಷಿಸಿ ಹೊರಗೆ ಕಳುಹಿಸಲಾಯಿತು. ಕುತ್ತಿಗೆವರೆಗೂ ಬರುತ್ತಿದ್ದ ನೀರಿನಲ್ಲಿ ಕೆಲವರು ಸಂಚರಿಸುತ್ತಿದ್ದ ದೃಶ್ಯ ಕಂಡುಬಂತು.